ಪುಟ ಅವರು ಬೆಂಗಳೂರಿಗೆ ಬಂದಿರೋದು, ನಾಳೆ ಬೆಳಗಾವಿಯಲ್ಲಿ ಕೋರೆ ಅವ್ರದ ಒಂದು ಫಂಕ್ಷನ್ ಇದೆ. ಆಮೇಲೆ ಬಿಜೆಪಿ ಏರಿಯಾ ನಾಯಕರು ಕೋರೆ ಅವರು ಬಹಳ ದಿನದಿಂದ ಕಾರ್ಯಕ್ರಮ ಕರೀತಾ ಇದ್ರು, ಮಿಸ್ ಆಗ್ತಾ ಇತ್ತು. ಈ ಸರಿ ಹೋಗ್ಬೇಕು ಅಂತ ಬಂದಿದ್ದಾರೆ. ಮುಗಿದ ತಕ್ಷಣ ಡೆಲ್ಲಿಗೆ ವಾಪಸ್ ಹೋಗ್ತಾ ಇದ್ದಾರೆ. ಬಿಕಾಸ್ 11 ವರ್ಷದ ಏನು ನರೇಂದ್ರ ಮೋದಿ ಅವರ ಒಂದು ಸೆಲೆಬ್ರೇಷನ್ ಇಡೀ ದೇಶಾದ್ಯಂತ ಇದೆ. 9th 11 ವರ್ಷ ತುಂಬುತ್ತೆ 9th. ಆ ಸಂದರ್ಭದಲ್ಲಿ ಇಡೀ ದೇಶದ ಸಂಭ್ರಮ. ಯಾಕಂದ್ರೆ 3 ಟರ್ಮ್ ಕಂಟಿನ್ಯೂಸ್ ಆಗಿ ಆಯ್ಕೆ ಆಗಿರ್ತಕ್ಕಂಥ ಭಾರತವನ್ನ ಆರ್ಥಿಕ ಸ್ಥಿತಿಯಲ್ಲಿ ಭಾರತವನ್ನ ಇಡೀ ಪ್ರಪಂಚದಲ್ಲಿ 4ನೇ ಸ್ಥಾನಕ್ಕೆ ತಂದಂತ ಗರಿಮೆ ಇರೋದು ಯಾರಾದ್ರೂ ಇದ್ರೆ ಅದು ಓನ್ಲಿ ಒನ್ ದಟ್ ನರೇಂದ್ರ ಮೋದಿ. ಹಿಂದೆ ಬಹಳ ಜನ ಇದ್ರು, ಆದ್ರೆ ವಿಶ್ವದ ರ್ಯಾಂಕಿಂಗ್ ಅಲ್ಲಿ ನಾವು ಬಂದಿರಲಿಲ್ಲ. ಈ ಸರಿ ಮೊದಲ ಬಾರಿಗೆ ಜಪಾನ್ ಅನ್ನು ಮೀರಿಸಿ ನಾವು ಆರ್ಥಿಕ ಸ್ಥಿತಿಯಲ್ಲಿ 4ನೇ ರ್ಯಾಂಕಿಂಗ್ ಬಂದಿದೆ. ಆ ದೃಷ್ಟಿಯಿಂದನೂ ಇದೊಂದು 11 ವರ್ಷ ತುಂಬಿರುವಂಥದ್ದು ಇಡೀ ಭಾರತದ ಜನತೆಗೆ, ನಮ್ಮೆಲ್ಲರಿಗೂ ಬಿಜೆಪಿ ಕಾರ್ಯಕರ್ತರಿಗೆ ಹೆಮ್ಮೆ ಇದೆ. ಮನೇನು ಕೂಡ ಸಿಂಧು ಆಪರೇಷನ್ ಸಿಂಧೂರು ಕೂಡ ಯಶಸ್ವಿಯಾಗಿ ಮಾಡಿದ್ದಾರೆ. ಅವರ ಪಾಕಿಸ್ತಾನದ ಒಳಗಡೆ ಹೋಗಿ ಅಟ್ಯಾಕ್ ಮಾಡಿರುವಂಥದ್ದು ಯಾವತ್ತೂ ಇಲ್ಲ. ಫಸ್ಟ್ ಟೈಮ್ ಅಟ್ಯಾಕ್ ಮಾಡಿದ್ದಾರೆ. 200-300 ಕಿಲೋಮೀಟರ್ ಒಳಗಡೆ ಹೋಗಿ ಪಾಕಿಸ್ತಾನದ ಒಳಗಡೆ ವೈರಿಗಳ ತಾಣಗಳನ್ನು, ಭಯೋತ್ಪಾದಕ ತಾಣಗಳನ್ನು ಧ್ವಂಸ ಮಾಡಿದ್ದಾರೆ. ಅದು ಕೂಡ ಈ ಸಂದರ್ಭದಲ್ಲಿ ನಮ್ಮ ಹಿರಿಮೆ, ಇಡೀ ದೇಶ ಕೊಂಡಾಡ್ತಾ ಇದೆ. ಸೈನಿಕರನ್ನು ಕೂಡ ಪ್ರಧಾನಿಗಳು ಕೂಡ ಈ ಸಂದರ್ಭದಲ್ಲಿ ನಮ್ಮ ನಡ್ಡಾಜಿ ಅವರು ಬೆಂಗಳೂರಿಗೆ ಬಂದು ಕಾರ್ಯಕ್ರಮ ಅಟೆಂಡ್ ಮಾಡಿ ಅವರು ಅದಕ್ಕೋಸ್ಕರ ಬಂದು ಭೇಟಿ ಮಾಡಿ. ಸರ್, ಈಗ ದಕ್ಷಿಣ ಕನ್ನಡ ಮತ್ತೆ ಚಿಕ್ಕಮಗಳೂರಲ್ಲಿ 36 ಜನ ಕಾರ್ಯಕರ್ತರು ಗಡಿಪಾರು ಮಾಡಿರುವಂಥದ್ದು ನೋಡಿ. ಇದು ನಾನು ಹೇಳ್ತೀನಲ್ಲ, ಕಾಂಗ್ರೆಸ್ ಅವರು ಬಂದ್ರೇನೆ ಕೋಮುಗಲಭೆ. ಯಾಕೆ ನಮ್ಮ ಸರ್ಕಾರದಲ್ಲಿ ಕೋಮುಗಲಭೆ ಇರಲಿಲ್ಲ? ಅವ್ರು ಬಂದ್ರೆ ಮುಸ್ಲಿಮರು ಓಲೈಕೆ ಮಾಡುವಂಥದ್ದು ಮಾಡ್ತಾರೆ, ಇಡೀ ಹಿಂದೂ ಜನಾಂಗ ಅದರ ವಿರುದ್ಧ ತಿರುಗಿ ಬೀಳ್ತಾರೆ. ಇವರು ಮುಸ್ಲಿಮರ ಓಲೈಕೆ ಮಾಡಿಲ್ಲ ಅಂದ್ರೆ ಈ ತರದ ಘಟನೆಗಳೇ ಆಗ್ತಾ ಇದೆ. ಕಂಟಿನ್ಯೂಸ್ ಸರಣಿ ರೀತಿ ಕೊಲೆಗಳಾಗ್ತಾ ಇದೆ, ರೇಪ್ಗಳಾಗ್ತಾ ಇದೆ, ದರೋಡೆಗಳಾಗ್ತಾ ಇದೆ, ಬ್ಯಾಂಕ್ಗಳು ದರೋಡೆ. ಇಷ್ಟಾದ್ರೂ ಕೂಡ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಕಾನೂನು ಸುವ್ಯವಸ್ಥೆನೆ ಕಾಪಾಡಬೇಕು. ಈ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇದಾರಲ್ಲ, ಹೋಮ್ ಮಿನಿಸ್ಟರ್ ತೆಗೆದಾಕಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ತೆಗೆದಾಕಿ, ಕಾಂಗ್ರೆಸ್ ಕಾರ್ಯಕರ್ತರೇ ಅವರ ಸರ್ಕಾರದ ವಿರುದ್ಧ ದಂಗೆ ಎದ್ದಿದ್ದಾರೆ. ಅಂದ್ರೆ ಇವರ ಲಾ ಅಂಡ್ ಆರ್ಡರ್ ಎಷ್ಟು ಚದ ಇದೆ. ಕಾಂಗ್ರೆಸ್ ಪಾರ್ಟಿಯವರೇ ಇವ್ರ ಮಾತು ಕೇಳಲ್ಲ ಅಂದ್ರೆ ಇನ್ ಕರ್ನಾಟಕದ ಜನ ಇವ್ರ ಲಾ ಅಂಡ್ ಆರ್ಡರ್ನ ಕೇಳ್ತಾರ? ಆ ಪರಿಸ್ಥಿತಿ ಇದೆ. ಒಂದು ದರೋಡೆಕೋರರ ರಾಜ್ಯ ಆಗಿದೆ. ಲೂಟಿ ಮಾಡ್ಕೊಂಡು ಕಾಂಗ್ರೆಸ್ ಅವರು ಮೇಯ್ತಾ ಇದ್ದಾರೆ. ಚಂದ ಮೇಯಕ್ಕೆ ಹುಲ್ಲುಗಾವಲು ಮಾಡ್ಕೊಂಡಿದ್ದಾರೆ. ಅವ್ರ ಗ್ಯಾರಂಟಿ ಗೊತ್ತು. ಅವ್ರ 5 ಗ್ಯಾರಂಟಿ ಇದೆ ಅಲ್ಲ, 6ನೇ ಗ್ಯಾರಂಟಿ ಅಂದ್ರೆ ನೆಕ್ಸ್ಟ್ ಟೈಮ್ ಅವ್ರು ಬರಲ್ಲ, ನೆಕ್ಸ್ಟ್ ಟೈಮ್ ಅವ್ರು ಗೆಲ್ಲಲ್ಲ. ಅದು 6ನೇ ಗ್ಯಾರಂಟಿ. ಆ 6 ಗ್ಯಾರಂಟಿ ಗೊತ್ತಿರೋದ್ರಿಂದ 6ನೇ ಗ್ಯಾರಂಟಿ ಇವರು ಯಥೇಚ್ಛವಾಗಿ ಲೂಟಿ ಹೊಡಿತಾ ಇದ್ದಾರೆ. ಕಾಂಟ್ರಾಕ್ಟರ್ಗಳ ಸಾವಾಗ್ತಾ ಇದೆ, ಅಧಿಕಾರಿಗಳ ಸಾವಾಗ್ತಾ ಇದೆ. ಇದೆಲ್ಲನೂ ಕೂಡ ಕಾಂಗ್ರೆಸ್ಸಿನ ಜನ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನ ಅವರು ಯಾಕಾದ್ರೂ ಈ ಸರ್ಕಾರ ಪಾಪಿ ಸರ್ಕಾರ ಬಂತು ಅಂತ ಶಾಪ್ ಆಗ್ತದೆ. ಅದೇ ಹಿಂದೂ ಎಲ್ಲ ಕಲ್ಲಡ್ಕ ಭಟ್ರು, ಹಿಂದೂ ನಮ್ಮ ಸಂಘಟನೆಯವರು, RSS ಅವರು ಈ ತರದೆಲ್ಲರನ್ನು ಗುರ್ತು ಮಾಡಿ ಮಾಡ್ತಾ ಇದ್ದಾರೆ. ಏನು ಪ್ರಚೋದಕಾರಿ ಭಾಷಣ ಅಂತ ಹೇಳ್ಬೋದು. ನಮ್ಮ ನಾರಾಯಣ ಸ್ವಾಮಿ ಮೇಲೂ ಕೇಸು ಮಾಡಿದ್ದಾರೆ. ಅವರು MLC ರವಿಕುಮಾರ್ ಅವರು ಮಾಡಿದ್ದಾರೆ. ಇವ್ರಿಗೆ ನೋಡಿ, ಈಗ ನಾನ್ ಮೊನ್ನೆ ನೋಡಿದೆ, ಇವ್ರಪ್ಪ ಹಿರಿಯ ಕಾಂಗ್ರೆಸ್ ವಾದಿ ಖರ್ಗೆ ಅವ್ರು ಹೇಳಿದ್ದಾರೆ, ನರೇಂದ್ರ ಮೋದಿ ಹಾವಿದ್ದಂಗೆ ವಿಷ ಸರ್ಪ, ನೀವು ಅದನ್ನ ಕಚ್ಚೋದಲ್ಲ, ಅದನ್ನ ಮುಟ್ಟಿದ್ರೆ ಸತ್ತೋತೀರಾ ಅಂತ ಹೇಳಿದ್ದಾರೆ. ಒಬ್ಬ ದೇಶದ ಪ್ರಧಾನಿ ಬಗ್ಗೆ ಈ ಕೆಟ್ಟ ಮಾತು ಮಾತಾಡ್ತಾರಲ್ಲ, ಇವ್ರೆ ನಾರಾಯಣ ಸ್ವಾಮಿ ಮಾತಾಡಿರೋದು ಏನ್ ದೊಡ್ಡ ಇದು ಕಾಣ್ತಾ ಇದೆ ಇವ್ರಿಗೆ. ಗಾದೆ ಮಾತ ಪುನರುಚ್ಚಾರ ಮಾಡಿದ್ದಾರೆ ಅಷ್ಟೇ. ಹೇಳೋದ್ರಲ್ಲಿ ಸ್ವಲ್ಪ ಜೋರಾಗಿ ಹೇಳಿರ್ಬೋದು ಅಷ್ಟೇ. ಅಂದ್ರೆ ಅದೇನು ಹೇಳ್ತಾರಲ್ಲ, ಮಾತ್ ಸುಳ್ಳಾಗ್ಬೋದು, ಗಾದೆ ಸುಳ್ಳಾಗಲ್ಲ ಅಂತ. ಅದ್ರ ಗಾದೆ ಮಾತನ್ನು ಹೇಳಿದ್ದಾರೆ. ತಪ್ಪೇನದು? ಅಂದ್ರೆ ಪ್ರಧಾನಿನ ಹಾವಿಗೆ ವಿಷ ಸರ್ಪಕ್ಕೆ ಹೋಲಿಸೋದು ನಿಮ್ ಕ್ಯಾರೆಕ್ಟರಾ, ನಿಮ್ ಸಂಸ್ಕೃತಿನ? ಇಲ್ಲಿ ನೀವು ಕಲ್ಲಡ್ಕ ಪ್ರಭಾಕರ್ ಅವನ್ನೆಲ್ಲ ವೇಷಕಾರಿ ಭಾಷಣ ಅಂತ ವಿಧಾನಸೌಧದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂದವ್ರಿಗೆ ಏನ್ ಮಾಡಿದ್ರಿ ನೀವು? ವಾಟ್ ಆಕ್ಷನ್ ಯು ಟೇಕನ್? ಎನಿ ಆಕ್ಷನ್? ನೋ ಆಕ್ಷನ್. ಎಲ್ಲಾ ಮಂತ್ರಿಗಳು
ಪ್ರಿಯಾಂಕಾ ಖರ್ಗೆಯಿಂದ ಹಿಡಿದು ಎಲ್ಲರೂ ಹೇಳೇ ಇಲ್ಲ ಅವ್ರು ಭಾರತ್ ಮಾತಾ ಕಿ ಜೈ ಅಂದ್ರೆ ಕಿವಿ ಮೇಲೆ ಹೂವು ಇಕ್ಕೋದು ಅಂದ್ರೆ ಕಾಂಗ್ರೆಸ್ ಅವರು ಇದೆ ನೋಡಿ. ಇಂಥ ವಿಚಾರದಲ್ಲಿ ಒಬ್ಬರ ಮೇಲೂ ಕ್ರಮ ಇಲ್ಲ, ಅವ್ರನ್ನ ಬಂಧಿಸಲೇ ಇಲ್ಲ. ಗಡಿಪಾರ್ ಮಾಡಿದ್ರೆ ಅವ್ರನ್ನ ಇದುವರೆಗೂ ಗಡಿಪಾರ್ ಮಾಡಿದಿರ, ಅವ್ರು ಪಾಕಿಸ್ತಾನದಿಂದ ಬಂದು ಮಾಡ್ಲಿಲ್ಲ. ಪುಲ್ವಾಮಾ ಮೊನ್ನೆ ಘಟನೆ ಆಯ್ತಲ್ಲ, ಇದು ಸಿಂಧೂರ್ ಆಪರೇಷನ್ ಸಿಂಧೂರ್, ಆ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪಾಕಿಸ್ತಾನ ಪರವಾಗಿ ಮಾತಾಡಿದ್ರು. ಅವ್ರನ್ನ ಗಡಿಪಾರ್ ಮಾಡಿದ್ದೀರಾ? ಕರ್ನಾಟಕ ಮೇಲೆ ಯಾಕೆ ಮಾಡ್ತೀರಾ? ಅವ್ರೇನ್ ತಪ್ಪು ಮಾಡಿದ್ದಾರೆ? ಇದು ಕಾಂಗ್ರೆಸ್ಸಿನ ಮುಸ್ಲಿಮರ ಓಲೈಕೆ. ಸಿದ್ದರಾಮಯ್ಯ ಅವ್ರನ್ನ ಯಾರು ನಂಬೋದೇ ಇಲ್ಲ ಹಿಂದೂಗಳು. ಆ ಸ್ಥಿತಿಗೆ ಸಿದ್ದರಾಮಯ್ಯನವರು ಇದ್ದಾರೆ. ಹಿಂದೂಗಳಲ್ಲಿ ಏನೋ ಹೋರಾಟ ಮಾಡಿ. ಬೀದಿಗಿಳಿದು ಹೋರಾಟ ಮಾಡ್ತೀನಿ. ಈಗ ನಾನು ನಮ್ಮ ನಾರಾಯಣ ಸ್ವಾಮಿ ಅವ್ರ ಜೊತೆ, ವಿಜಯೇಂದ್ರ ಅವ್ರ ಜೊತೆ ಎಲ್ಲ ಮಾತಾಡಿದ್ದೀನಿ. ಇಡೀ ನಮ್ಮ ಕಾರ್ಯಕರ್ತರಿಗೆ ತಮ್ಮ ಮೂಲಕ ಮೆಸೇಜ್ ಕೊಡ್ತಾ ಇದ್ದೀನಿ, ನಾವು ನಿಮ್ ಜೊತೆ ಇದ್ದೀವಿ. ಎಲ್ಲೇ ಏನೇ ಘಟನೆ ಆದ್ರೂ ನಿಮ್ ಜೊತೆ ಇರ್ತೀರಿ. ಈ ದುಷ್ಟ ಕಾಂಗ್ರೆಸ್ ಇಲ್ಲಿಂದ ತೊಲಗೋವರೆಗೂ ನಾವು ವಿರಮಿಸದೆ ಹೋರಾಟ ಮಾಡೋಣ. ನಾವೆಲ್ಲ ಧೈರ್ಯವಾಗಿ ಈ ಒಂದು ಮುಸ್ಲಿಮರ ಪ್ರೇರಿತವಾದಂತ, ಅವ್ರೆಲ್ಲ ಓಪನ್ ಆಗಿ ಹೇಳ್ತಾರಲ್ಲ, ರೀ ನಮ್ಮಿಂದ ಸರ್ಕಾರ ಇದು, ನಾವು ಗೆಲ್ಸಿರೋ ಸರ್ಕಾರ ಅಂತ ಹೇಳ್ತಾರ. ಅದರಿಂದ ಕೊಬ್ಬು ಮೆರಿತಾ ಇದ್ದಾರೆ ಕಾಂಗ್ರೆಸ್ ಅವರು. ಈ ಸರಿ ಜನ ಇವ್ರಿಗೆ ಸರಿಯಾದ ಪಾಠವನ್ನ ಕಲಿಸ್ತಾರೆ. ನಾವು ಕೂಡ ಬೀದಿಗಿಳಿದು ಈ ಒಂದು ಹೋರಾಟವನ್ನ, ಹಿಂದೂ ಕಾರ್ಯಕರ್ತರ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯದ ವಿರುದ್ಧ ಈಗಾಗಲೇ ಹೋರಾಟವನ್ನ ಮಾಡ್ತಾ ಇದ್ದೀರಿ. ಇನ್ನು ಮುಂದೆ ಉಗ್ರ ಹೋರಾಟವನ್ನ ನಾವು ಮಾಡ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.